ಹರೇ ಕೃಷ್ಣ. ಇವತ್ತಿನ ಒಂದು ರೀಡಿಂಗ್ ನಿಮ್ಮ ಪರ್ಸನ್ ಅವರ ನಿಮ್ಮ ಒಂದು ವ್ಯಕ್ತಿಯ ಮನದಾಳದ ಮಾತುಗಳು, ಅವರ ಒಂದು ಎನರ್ಜೀಸ್ ನಿಮ್ಮ ಬಗ್ಗೆ ಏನಿದೆ ಅಥವಾ ಅವ್ರ ಲೈಫಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ನೋಡೋಣ. ವಾಟ್ ಎಕ್ಸಾಕ್ಟ್ಲಿ ಅವರು ಥಿಂಕ್ ಮಾಡ್ತಾ ಇದ್ದಾರೆ ಅಂತ ನೋಡೋಣ. ವಿಡಿಯೋ ಜನರಲ್ ಆಗಿರುತ್ತೆ, ಕಲೆಕ್ಟಿವ್ ಆಗಿರುತ್ತೆ. ನಿಮ್ಮ ಜೊತೆ ರೆಸ್ನೇಟ್ ಆದರೆ ಮಾತ್ರ ತೊಗೊಳ್ಳಿ, ಹಾಗೆ ಟೈಮ್ಲೆಸ್ ಆಗಿರುತ್ತೆ. ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸ್ನೇಟ್ ಆಗುವಂಥದ್ದು. ಪರ್ಸ್ನಲ್ ರೀಡಿಂಗ್ ಯಾರಿಗೆ ಬೇಕು ಡಿಸ್ಕ್ರಿಪ್ಷನ್ ಇರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಅಂತ ಹೇಳ್ತಾ, ಓಪನ್ ಮೈಂಡೆಡಿಂದ ಈ ಒಂದು ರೀಡಿಂಗ್ ನೋಡಿ. ಟೇಕ್ ವಾಟ್ ರೆಸ್ನೇಟ್ಸ್ ಟು ಯು. ಓಕೆ, ನಾನು ಆಲ್ರೆಡಿ ಕಾರ್ಡ್ಗಳನ್ನ ಶಫಲ್ ಮಾಡಿಟ್ಟಿದ್ದೀನಿ. ಸೊ ಲೆಟ್ಸ್ ಚೆಕ್ ದ ಎನರ್ಜೀಸ್. ಸೊ ನಿಮ್ಮ ಪರ್ಸನ್ ಅವರ ಹೆಸರನ್ನು ತಗೊಳ್ಳಿ ಅಥವಾ ಅವರನ್ನು ವಿಜುವಲೈಸ್ ಮಾಡಿ 2 ನಿಮಿಷ ಅವರ ಎನರ್ಜೀಸ್ಗೆ ಕನೆಕ್ಟ್ ಆಗಿ, ಸೊ ದಟ್ ಈ ಒಂದು ರೀಡಿಂಗ್ ಆ್ಯಕ್ಯುರೇಟಾಗಿ ನಿಮಗೆ ತಲುಪುತ್ತೆ. ಸೊ 9 ಆಫ್ ವೈನ್ಸ್ ಬರ್ತಾ ಇದೆ. ಸೊ ಆ್ಯಸ್ ಪರ್ ದಿಸ್ ಕಾರ್ಡ್ ಐ ಥಿಂಕ್ ಈ ಪರ್ಸನ್ ತುಂಬಾ ವೇಟ್ ಮಾಡ್ತಾ ಇದ್ದಾರೆ, ಸಮಥಿಂಗ್ ಟು ಹ್ಯಾಪನ್ ಅಂತ ಬರ್ತಾ ಇದೆ. ಈ ಪರ್ಸನ್ ತುಂಬ ದಿನದಿಂದ ಒಂದು ಕಾರ್ಯ ಆಗಬೇಕು, ಒಂದು ಕೆಲಸ ಆಗಬೇಕು ಅಂತ ತುಂಬ ವೇಟ್ ಮಾಡ್ತಾ ಇದ್ದಾರೆ ಅಂತ ಹೇಳಬಹುದು. ಕೆಲವರು ಇಲ್ಲಿ ಗೌರ್ಮೆಂಟ್ ಜಾಬಿಗೆ ಏನಾದರೂ ಟ್ರೈ ಮಾಡ್ತಾ ಇರ್ಬೋದು, ಅಥವಾ ಕೆರಿಯರಲ್ಲಿ ಸೆಟಲ್ ಆಗಬೇಕು. ಕೆರಿಯರಲ್ಲಿ ಸೆಟಲ್ ಆದರೆ ಬಹುಶಃ ನನ್ನ ಪರ್ಸನ್ಗೆ ನಾನು ಕಮಿಟ್ಮೆಂಟ್ ಕೊಡೋಕ್ಕಾಗಬಹುದು ಅಂತ ಈ ರೀತಿ ಯೋಚನೆಗಳಿದೆ. ಆ್ಯಂಡ್ ರೀಸೆಂಟಾಗಿ ಈ ಪರ್ಸನ್ ಇಂಜೂರ್ಡ್ ಆಗಿದ್ದಾರೆ ಅಂತ ಹೇಳಬಹುದು. ರೀಸೆಂಟಾಗಿ ಒಂದು ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಬಹುದು, ಅಥವಾ ತಲೆಗೆ ಪೆಟ್ಟು ಬಿದ್ದಿದೆ ಅಂತ ಹೇಳಬಹುದು. ಬಾಡಿ ಸ್ಕ್ರ್ಯಾಚಸ್ ಆಗಿರಬಹುದು, ಅಥವಾ ಮೈನರ್ ಆಗಿ ಫ್ರ್ಯಾಕ್ಚರ್, ಈ ರೀತಿಯ ಒಂದು ಎನರ್ಜೀಸ್ ಇವ್ರಿಗೆ ನಡೀತಾ ಇದೆ ಅಂತ ಹೇಳಬಹುದು. ಅಥವಾ ಯಾರ್ದೋ ಜೊತೆ ಜಗಳ ಆಗಿದೆ ಅಂತ ಹೇಳ್ಬೋದು. ಫೈಟಿಂಗ್ ಎನರ್ಜೀಸ್ ಇದೆ. ಸೊ ಅದು ಇವರ ಒಂದು ತಲೆನೋವನ್ನು ಜಾಸ್ತಿ ಮಾಡಿದೆ ಅಂತ ಹೇಳ್ಬಹುದು. ಆ ಒಂದು ಜಗಳದ ಟೈಮಲ್ಲಿ ಇವರ ಒಂದು ತಲೆಗೆ ಏಟು ಬಿದ್ದಿದೆ ಅಂತ ಹೇಳ್ಬೋದು. ಅಥವಾ ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡಿ, ಅಥವಾ ಕೆರಿಯರ್ ಬಗ್ಗೆ ತುಂಬ ಯೋಚನೆ ಮಾಡಿ, ಅಥವಾ ಅವ್ರು ಕಾಯ್ತಿರುವಂತಹ ಒಂದು ಕೆಲಸ ಸಿಗ್ತಾ ಇಲ್ಲ, ಅಥವಾ ಅವ್ರು ಅಂದ್ಕೊಳ್ತಾ ಇರುವಂತಹ ಒಂದು ಕೆಲಸ ಆಗ್ತಾ ಇಲ್ಲ ಅನ್ನೋ ಒಂದು ಸ್ಟ್ರೆಸ್, ಪ್ರೆಷರಿಂದ ಇವರ ಒಂದು ಹೆಡ್ಏಕ್ ಅನ್ನೋದು ಅಥವಾ ಮೈಗ್ರೇನ್ ಅನ್ನೋದು ಇವ್ರಿಗೆ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು. ಸೊ ಈ ಒಂದು ಎನರ್ಜೀಸ್ ಈ ಪರ್ಸನ್ಗೆ ಸಿಗ್ತಾ ಇದೆ ಅಂತ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ನೋಡೋದಾದರೆ ತುಂಬ ಚೂಸಿ ಆಗಿದ್ದಾರೆ ಅಂತ ಹೇಳ್ಬೋದು. ಈ ಪರ್ಸನ್ ಯಾವುದನ್ನು ಸರಿಯಾಗಿ ಹೇಳೋದಿಲ್ಲ, ಮನಸ್ಸು ಬಿಚ್ಚಿ ಮಾತಾಡೋದಿಲ್ಲ, ಯಾವಾಗಲೂ ಸೈಲೆಂಟ್ ಆಗಿರುವಂಥದ್ದು. ಆ್ಯಂಡ್ ತುಂಬ ದೂರ ಲೈಕ್ ತುಂಬ ಯೋಚನೆ ಮಾಡುವಂಥದ್ದು, ಫ್ಯೂಚರ್ ಬಗ್ಗೆ ಯೋಚನೆ ಮಾಡುವಂಥದ್ದು, ಅಥವಾ ಯಾವ ರೀತಿಯ ಒಂದು ಲೈಫ್ನ ಲೀಡ್ ಮಾಡಬೇಕು, ಎಷ್ಟು ಸ್ಟ್ರಾಂಗ್ ಆಗಿರಬೇಕು. ಐ ಥಿಂಕ್ ಈ ಪರ್ಸನ್ ಚಿಕ್ಕ ವಯಸ್ಸಿಂದನೂ ತುಂಬ ಬ್ಯಾಟಲ್ಸ್ ಅನ್ನೋದನ್ನೇ ನೋಡ್ತಾ ಬಂದಿದ್ದಾರೆ ಅಂತ ಹೇಳ್ಬಹುದು. ಲೈಫಲ್ಲಿ ತುಂಬ ಹೋರಾಟಗಳನ್ನೇ ಮಾಡ್ತಾ ಬಂದಿದ್ದಾರೆ ಅಂತ ಹೇಳ್ಬಹುದು. ಆ್ಯಂಡ್ ಒಂದು ರಿಯಲ್ ಲೈಫ್ ಪರ್ಪಸ್ ಯಾವುದಕ್ಕಿದೆ, ಅಥವಾ ಯಾವ ವಿಚಾರಕ್ಕೆ ನಾನು ಬದುಕಬೇಕು, ನನ್ನ ಲೈಫಲ್ಲಿ ಯಾಕೆ ಇಷ್ಟೊಂದು ಅಪ್ಸ್ ಆ್ಯಂಡ್ ಡೌನ್ಸ್ ಬರ್ತಾ ಇದೆ, ಸೊ ಏನಾಗ್ತಾ ಇದೆ ಲೈಫಲ್ಲಿ ಅನ್ನೋ ಒಂದು ಕನ್ಕ್ಲೂಷನ್ ಸಿಗ್ತಾನೇ ಇರಲಿಲ್ಲ. ಬಟ್ ಒನ್ಸ್ ನೀವು ಅವ್ರ ಲೈಫಿಗೆ ಏನು ಎಂಟ್ರಿ ಆಗಿದ್ದೀರಾ, ಒನ್ಸ್ ನಿಮ್ಮಿಬ್ಬರ ಒಂದು ಕಮಿಟ್ಮೆಂಟ್ ಅಥವಾ ಏನು ನಿಮ್ಮಿಬ್ಬರ ಜೊತೆ ಒಂದು ಪ್ರೀತಿ ಅನ್ನೋದಾಯಿತು, ಆ ಒಂದು ಟೈಮಿಂದ ಈ ಪರ್ಸನ್ ತುಂಬ ಫ್ಯೂಚರ್ ಬಗ್ಗೆ ತುಂಬ ಭಾರವಾಗಿ ಯೋಚನೆ ಮಾಡುವಂಥದ್ದು, ತುಂಬಾ ವಾಟ್ ವಿ ಕಾಲ್ ಚಿಕ್ಕ ವಿಚಾರನೂ ಅದಾಗ್ಬಿಟ್ರೆ ಇದಾಗ್ಬಿಟ್ರೆ ಕೈಂಡ್ ಆಫ್ ಓವರ್ ಥಿಂಕಿಂಗ್, ಎಲ್ಲಿ ನಿಮ್ಮನ್ನು ಕಳ್ಕೊಂಡ್ಬಿಡ್ತೀನಿ ಅಥವಾ ಎಲ್ಲಿ ನೀವು ಅವರಿಂದ ದೂರ ಆಗಿಬಿಡ್ತೀರಾ. ಸೊ ನನಗೆ ಚಿಕ್ಕ ವಯಸ್ಸಿಂದನೂ ನಾನು ಇಷ್ಟಪಟ್ಟಿರುವಂಥದ್ದು ನನಗೆ ಸಿಗ್ತಾ ಇಲ್ಲ, ಬಟ್ ಈಗಲೂ ಇವರು ಸಿಗದೆ ಹೋಗಿಬಿಟ್ರೆ ಏನು ಮಾಡೋದು. ಕರೆಂಟ್ಲಿ ನೀವು ನೋ ಕಾಂಟ್ಯಾಕ್ಟ್ ಅಲ್ಲಿದ್ದೀರಾ, ಅಥವಾ ಲಾಂಗ್ ಡಿಸ್ಟೆನ್ಸಲ್ಲೂ ಕೂಡ ಕೆಲವರು ಇದ್ದೀರಾ. ವೈ ಬಿಕಾಸ್ ಈ ಥರದ ಯೋಚನೆಗಳು ಮಾಡಿನೇ ಇಲ್ಲಿ ನೋ ಕಾಂಟ್ಯಾಕ್ಟ್ ಕೂಡ ಎನರ್ಜೀಸ್ ಆಗಿದೆ. ಬಿಕಾಸ್ ಜಾಸ್ತಿ ನಾವು ಎಷ್ಟು ನೆಗೆಟಿವ್ ಎನರ್ಜೀಸ್ನ ಹಾಕ್ತೀವಿ, ಅಥವಾ ಯಾವುದು ಜಾಸ್ತಿ ನಮಗೆ ಬೇಡ, ಬಿಟ್ಟು ಹೋಗಬಾರ್ದು ಅನ್ನೋರೇ ಜಾಸ್ತಿ ಬಿಟ್ಟು ಹೋಗ್ತಾರೆ. ಸೊ ಆ ಎನರ್ಜೀಸಲ್ಲಿ ಇದ್ದರು. ನನ್ನ ಲೈಫಲ್ಲಿ ಯಾರೂ ಸಿಗೋದಿಲ್ಲ, ನನ್ನ ಫ್ಯೂಚರ್ ಹೇಗಿರುತ್ತೆ ಏನು, ಈ ರೀತಿ ಯೋಚನೆ ಮಾಡಿನೇ ನೀವು ನೋ ಕಾಂಟ್ಯಾಕ್ಟ್ ಆಗಿರುವಂಥ ಎನರ್ಜೀಸ್ ಇದೆ. ಬಟ್ ಇವ್ರಿಗೆ ಚಿಕ್ಕ ವಯಸ್ಸಿಂದನೂ ಸಿಗದೇ ಇರುವಂಥ ಪ್ರೀತಿ ನಿಮ್ಮಿಂದ ಸಿಗಲಿ ಅಂತ ಇವರು ಯೋಚಿಸ್ತಾ ಇದ್ದರು. ನಿಮ್ಮಿಂದ ಆ ಪ್ರೀತಿ ಸಹ ಅವರಿಗೆ ಸಿಕ್ಕಿತ್ತು, ಬಟ್ ಇವ್ರಿಗೆ ಯಾವ ರೀತಿ ಅದನ್ನು ಪಡ್ಕೋಬೇಕು ಅಂತ ಗೊತ್ತಾಗಲಿಲ್ಲ, ಅಥವಾ ಉಳಿಸ್ಕೋಬೇಕು ಅಂತ ಗೊತ್ತಾಗಿಲ್ಲ. ಕೆಲವೊಂದು ಸತಿ ಓವರ್ ರಿಸ್ಟ್ರಿಕ್ಟೆಡ್ ಆಗಿಬಿಡ್ತಾಯಿದ್ರು, ಅಥವಾ ಓವರ್ ಪಾಸೆಸಿವ್ ಆಗಿ ನಡ್ಕೊಳ್ತಾ ಇದ್ರು ನಿಮ್ಮ ಜೊತೆಗೆ, ಅಥವಾ ಪ್ರೆಸೆಂಟಲ್ಲಿ ನಿಮ್ಮ ಜೊತೆ ಇದ್ದರೂ ಸಹ ಫ್ಯೂಚರ್ ಬಗ್ಗೆ ಜಾಸ್ತಿ ನಿಮ್ಮ ಜೊತೆ ಮಾತಾಡಿ ಇರಿಟೇಟ್ ಕೂಡ ಮಾಡ್ತಾಯಿದ್ರು. ಸೊ ಆ ಎನರ್ಜೀಸ್ ಕೂಡ ಇದೆ. ಸೊ ಆ ಒಂದು ಕಾರಣಕ್ಕೂ ಇಲ್ಲಿ ನಿಮ್ಮಿಬ್ಬರ ಮಧ್ಯೆ ಆರ್ಗ್ಯುಮೆಂಟ್ ಆಗಿ ನೋ ಕಾಂಟ್ಯಾಕ್ಟ್ ಆಗಿದೆ ಅಂತ ಬರ್ತಾ ಇದೆ. ಆ್ಯಂಡ್ ಈ ಪರ್ಸನ್ಗೆ ನಿಮ್ಮ ಒಂದು ಮನಸ್ಸಿನ ಬಗ್ಗೆ ಅಥವಾ ನಿಮ್ಮ ಮೇಲಿರುವಂಥ ಪ್ರೀತಿ
ತುಂಬಾ ಡೀಪ್ ಕನೆಕ್ಷನ್ ಇದೆ, ಡೀಪ್ ಇನ್ನರ್ ಕನೆಕ್ಷನ್ ನಿಮ್ಮ ಜೊತೆ ಫೀಲ್ ಮಾಡ್ತಾರೆ ಅಂತ ಹೇಳ್ಬೋದು. ಒಂದು ಸೋಲ್ ಕನೆಕ್ಷನ್ ನಿಮ್ಮ ಜೊತೆ ಫೀಲ್ ಮಾಡ್ತಾರೆ ಅಂತ ಹೇಳ್ಬೋದು ಈ ಪರ್ಸನ್. ಆ್ಯಂಡ್ ನಿಮ್ಮ ಜೊತೆ ಇದ್ದಾಗೆಲ್ಲ ತುಂಬ ಖುಷಿಯಾಗಿದ್ರು, ತುಂಬ ಮಗು ಥರ ಇರ್ತಾಯಿದ್ರು ನಿಮ್ಮ ಜೊತೆಗೆ. ಬಟ್ ಆ್ಯಸ್ ನಾವು ಈ ಪರ್ಸನ್ಗೆ ಈಗ ನೀವು ನೋ ಕಾಂಟ್ಯಾಕ್ಟ್ ಆಗಿರೋದು, ರಿಯುನೈಟ್ ಆದರೆ ಸಾಕು, ಏನು ಮಾಡಬೇಕು. ಕೆಲವರು ಸಹ ಇಲ್ಲಿ ನಿಮ್ಮ ಪರ್ಸನ್ ನಿಮ್ಮನ್ನು ಮ್ಯಾನಿಫೆಸ್ಟ್ ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ವಿತಿನ್ 2 ಮಂತ್ಸಲ್ಲಿ ನನ್ನ ಪರ್ಸನ್ ಬರಲಿ, ಅಥವಾ ವಿತಿನ್ 1 ಮಂತಲ್ಲಿ ನನ್ನ ಪರ್ಸನ್ ಬರಲಿ, 2 ಮಂತ್ಸ್ ಆಯಿತು, 2 ಇಯರ್ಸ್ ಆಯಿತು ನನ್ನ ಜೊತೆ ದೂರ ಆಗಿ, ಇನ್ನು ಮುಂದೆ ವಾಪಸ್ ಬರಲಿ ಅಂತ ಕೆಲವರು ಏಂಜಲ್ಸ್ನ ಪ್ರೇಯರ್ ಮಾಡ್ತಾ ಇದ್ದಾರೆ. ಅಥವಾ ಇನ್ನು ಕೆಲವರು ಸಮ್ ಟೆಕ್ನಿಕ್ಸ್ನ ಅಥವಾ ಕಾಲ್ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ, ಮೆಸೇಜ್ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ. ಸಮಥಿಂಗ್ ಮ್ಯಾನಿಫೆಸ್ಟೇಷನ್ ಜರ್ನಿಯಲ್ಲಿ ನಿಮ್ಮ ಪರ್ಸನ್ ಇರಬಹುದು, ಅಥವಾ ನೀವು ಸಹ ಇದೇ ಸೇಮ್ ಥಿಂಗ್ಸ್ನ ನೀವು ಟ್ರೈ ಮಾಡ್ತಾ ಇರಬಹುದು. ಆ್ಯಂಡ್ ಈ ಪರ್ಸನ್ ಅಂದ್ಕೊಳ್ತಾ ಇರೋದು, ನನ್ನ ಪರ್ಸನ್ ನನ್ನ ಲೈಫಲ್ಲಿ ಇಲ್ಲ ಅಂದರೆ, ಐ ಮೀನ್ ನೀವು ಅವ್ರ ಜೊತೆಗಿಲ್ಲ ಅಂದರೆ ಈ ಒಂದು ಲೈಫ್ನ ಎಂಡ್ ಮಾಡ್ಕೋಬೇಕು. ಪ್ರಾಬ್ಲಮ್ಸ್ ನನಗೆ ತುಂಬ ಆಗ್ತಾ ಇದೆ. ಸೊ ಲೈಫಿಗೆ ನೀವಿಲ್ಲ, ನನ್ನ ಪರ್ಸನ್ ಅಂದರೆ ನೀವು ಇಲ್ಲ ಅಂದರೆ ಅವ್ರ ಲೈಫಿಗೆ ಏನು ಅರ್ಥ ಇಲ್ಲ, ಲೆಟ್ಸ್ ಎಂಡ್ ದಿಸ್ ಅಂತ ಅಂದ್ಕೊಳ್ತಾ ಇದ್ದಾರೆ. ಆ್ಯಂಡ್ ಇವ್ರ ಲೈಫ್ನ ಎಂಡ್ ಮಾಡಬೇಕು ಅಂತ ಸ್ವಲ್ಪ ಪಾಸ್ಟಲ್ಲಿ ನಡೆದಿರುವಂತಹ ಕೆಲವೊಂದಷ್ಟು ಚೈಲ್ಡ್ಹುಡ್ ಟ್ರಾಮಾಸ್ ಕೂಡ ಆಗಿರಬಹುದು ಇವ್ರಿಗೆ, ಅಥವಾ ಫ್ಯಾಮಿಲಿ ಇಶ್ಯೂಸ್ ಆಗಿರಬಹುದು, ಅಥವಾ ಇವ್ರಿಗೆ ಯಾರೂ ಇಲ್ಲ, ಒಬ್ಬರೇನೂ ಸಹ ಈಗ ಸದ್ಯಕ್ಕೆ ಇರಬಹುದು. ಸೊ ಆ ಒಂದು ಕಾರಣಕ್ಕೆ ಇಲ್ಲಿ ಗಿಲ್ಟನ್ನು ಅನುಭವಿಸ್ತಾ ಇರುವಂಥದ್ದು. ಸೊ ಯಾರೂ ನನ್ನ ಜೊತೆಗಿಲ್ಲ, ಯಾರೂ ಅರ್ಥ ಮಾಡ್ಕೊಳ್ತಾ ಇಲ್ಲ, ನಾನು ಯಾಕೆ ಇರಲಿ ಅನ್ನೋ ಒಂದು ವಿಚಾರಗಳು ಈ ಪರ್ಸನ್ಗೆ ನಡೀತಾ ಇದೆ. ಆ್ಯಂಡ್ ಇಲ್ಲಿ ಇನ್ನೂ ಒಂದು ಎನರ್ಜೀಸ್ ಇದೆ, ದಟ್ ನಿಮ್ಮಿಂದ ದೂರ ಆಗೋದಕ್ಕೆ ಬೇರೆದವ್ರು ಹೇಳಿರುವಂತಹ ಕಾರಣಗಳು ಆಗಿರಬಹುದು, ಅಥವಾ ಟ್ರಾವೆಲಿಂಗ್ ಎನರ್ಜೀಸ್ ಇತ್ತು, ನಿಮ್ಮನ್ನು ಬಿಟ್ಟು ಹೋಗಬೇಕು ಅನ್ನೋ ಒಂದು ಪರಿಸ್ಥಿತಿ ಇತ್ತು. ಸೊ ಆ ಟೈಮಲ್ಲಿ ನಿಮ್ಮನ್ನ ಬಿಟ್ಟು ಹೋಗಿದ್ರು, ಅಥವಾ ಜರ್ನಿ ಅನ್ನೋದನ್ನು ಮಾಡಿದರು, ಲಾಂಗ್ ಜರ್ನಿಯನ್ನು ಮಾಡಿದರು. ಸೊ ಅವ್ರು ಬರೋ ಅಷ್ಟರಲ್ಲಿ ತುಂಬಾ ಎಲ್ಲವೂ ಬದಲಾಗಿತ್ತು. ಸೊ ಆ ಎನರ್ಜೀಸ್ ಇದೆ, ಎಲ್ಲವೂ ಬದಲಾಗಿದೆ ಇನ್ ದ ಸೆನ್ಸ್ ನೀವು ಲೈಕ್ ಅವರು ನಿಮ್ಮಿಂದ ದೂರ ಆದಾಗ, ಅಥವಾ ಜರ್ನಿ ಅನ್ನೋದನ್ನು ಮಾಡಿದಾಗ, ಅಥವಾ ಲಾಂಗ್ ಡಿಸ್ಟೆನ್ಸ್ ಆಗಿದ್ದಾಗ, ಅಥವಾ ಕಾಂಟ್ಯಾಕ್ಟ್ ಇಲ್ಲದೆ ಇರೋ ಟೈಮಲ್ಲಿ ನಿಮ್ಮ ಬಗ್ಗೆ ಕೆಲವೊಂದಷ್ಟು ಗಾಸಿಪ್ಸ್ನ ಅವರು ಕೇಳಿರುವಂಥದ್ದು, ಗಾಸಿಪ್ ಇಂದಾಗಿ ಅಥವಾ ಬೇರೆದವ್ರು ಹೇಳಿರುವಂಥ ಕಾರಣಗಳಿಂದಾಗಿ ಇವರು ನಿಮ್ಮ ಮೇಲೆ ಸಂದೇಹ ಪಟ್ಟಿರುವಂಥದ್ದು. ಆ ಒಂದು ಕಾರಣಕ್ಕೂ ಸಹ ಇವರು ನಿಮ್ಮಿಂದ ದೂರ ಆಗಿರುವಂಥದ್ದು. ಕೆಲವರು ನಿಮ್ಮ ಬಗ್ಗೆ ಗಾಸಿಪ್ನ ಮಾಡಿ ನಿಮ್ಮ ಪ್ರೀತಿನ ದೂರ ಮಾಡಿರೋ ಒಂದು ಎನರ್ಜೀಸ್ ಕೂಡ ಇಲ್ಲಿ ನನಗೆ ಕಾಣಿಸ್ತಾ ಇದೆ. ಸೊ ಆ್ಯಂಡ್ ಈ ಪರ್ಸನ್ಗೆ ಒಂದು ಸಜೆಷನ್ ಯೂನಿವರ್ಸ್ ಕೊಡ್ತಾ ಇರೋದು, ದೇರ್ ಈಸ್ ಅ ಚಾನ್ಸ್ ಆಫ್ ರಿಯುನೈಟ್, ಬಟ್ ಈ ಪರ್ಸನ್ ರೆಡಿ ಇಲ್ಲ ರಿಸೀವ್ ಮಾಡ್ಕೊಳ್ಳೋದಕ್ಕೆ. ಎಸ್, ನಾನು ಆಗಲೇ ಹೇಳಿದಾಗೆ ಈ ಪರ್ಸನ್ ಮ್ಯಾನಿಫೆಸ್ಟ್ ನಿಮ್ಮ ಬಗ್ಗೆ ಮಾಡ್ತಾ ಇದ್ದಾರೆ, ಬಟ್ ಅವರು ಯೂನಿವರ್ಸ್ ಅವ್ರಿಗೆ ಸೈನ್ ಕೊಡ್ತಾ ಇದ್ದಾರೆ. ಮ್ಯಾನಿಫೆಸ್ಟ್ ಮಾಡಿ ಆದಮೇಲೆ ಅವ್ರು ಏನು ಬಯಸ್ತಾ ಇದ್ದಾರೆ ಅದಕ್ಕೆ ಅವ್ರು ಸೈನ್ ಕೊಡ್ತಾ ಇದ್ದಾರೆ, ಬಟ್ ಅವರು ಅದನ್ನು ಗಮನಿಸ್ತಾನೇ ಇಲ್ಲ. ವೈ? ಬಿಕಾಸ್ ಸ್ಟಿಲ್ ಆ ಒಂದು ಗಾಸಿಪ್ ಎನರ್ಜಿನಲ್ಲಿದ್ದಾರೆ, ಅಥವಾ ಓಲ್ಡ್ ಪ್ಯಾಟರ್ನ್ಸ್ ಏನಿದೆ ಅವ್ರದ್ದು, ಅಥವಾ ಹಳೆ ಥಿಂಕಿಂಗ್ ಏನಿದೆ, ಸೊ ಅದ್ರ ಬಗ್ಗೆನೇ ಇವ್ರು ತುಂಬಾ ಯೋಚಿಸ್ತಾ ಇದ್ದಾರೆ ಅಂತ ಹೇಳಬಹುದು. ಆ್ಯಂಡ್ ಈ ಪರ್ಸನ್ಗೆ ಚಾನ್ಸ್ ಬೇಕು ನಿಮ್ಮ ಜೊತೆ ಕನೆಕ್ಟ್ ಆಗೋದಕ್ಕೆ, ಕಾಂಟ್ಯಾಕ್ಟ್ ಆಗೋದಕ್ಕೆ, ಅಪಾಲಜೈಸ್ ಮಾಡೋದಕ್ಕೆ, ಸಾರಿ ಕೇಳೋದಕ್ಕೆ, ಎಲ್ಲದಕ್ಕೂ ಬೇಕು. ಬಟ್ ಯೂನಿವರ್ಸ್ ಈಸ್ ಗಿವಿಂಗ್ ದೆಮ್ ಅ ಚಾನ್ಸ್. ಆ ಪರ್ಸನ್ಗೆ ಅವಕಾಶಗಳನ್ನ ತುಂಬ ಕೊಡ್ತಾ ಇದ್ದಾರೆ, ಅಪೋರ್ಚುನಿಟೀಸ್ನ ಕೊಡ್ತಾ ಇದ್ದಾರೆ, ನಿಮ್ಮವರೆಗೂ ತಲುಪೋದಕ್ಕೆ ಅಪೋರ್ಚುನಿಟೀಸ್ ಅನ್ನೋದು ಸಿಗ್ತಾ ಇದೆ. ಬಟ್ ಆ ಒಂದು ವ್ಯಕ್ತಿ ಗಮನಿಸ್ತಾ ಇಲ್ಲ. ವೈ? ಬಿಕಾಸ್ ಪಾಸ್ಟಲ್ಲಿ ಆಗಿರುವಂತಹ ಒಂದಷ್ಟು ನಿಮ್ಮ ಜೊತೆ ನಡೆದಂತಹ ಒಂದು ಆರ್ಗ್ಯುಮೆಂಟ್ಸ್ ಆಗಿರಬಹುದು, ಅಥವಾ ಬೇರೆದವರ ಮಾತು ಕೇಳಿ ಇನ್ಫ್ಲೂಯೆನ್ಸ್ ಆಗಿರುವಂಥದ್ದು, ಅದೆಲ್ಲವೂ ಮೈಂಡಲ್ಲಿ ಸ್ಟಕ್ ಆಗಿರೋದ್ರಿಂದ ಮೈಂಡ್ ಕ್ಲಾರಿಟಿ ಅನ್ನೋದು ಸಿಗ್ತಾ ಇಲ್ಲ. ಸೊ ಕ್ಲಾರಿಟಿ ಇಲ್ಲದೆ ನೆಗೆಟಿವ್ ಮೈಂಡ್ಸೆಟ್ಟಲ್ಲಿ ಈ ಪರ್ಸನ್ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ ಒಂದು. ಸೊ ಇಲ್ಲಿ ಒಂದು ಸೈನ್ ಈ ಪರ್ಸನ್ಗೆ ಹೇಳ್ತಾ ಇರೋದು, ಕ್ಲಿಯರ್ ಯುವರ್ ಮೈಂಡ್, ಕ್ಲಿಯರ್ ಯುವರ್ ಎನರ್ಜಿ. ಡೆಫಿನೆಟ್ಲಿ ನಾನು ನಿನಗೆ ಕೊಡ್ತೀನಿ, ನಿನಗೆ ಬೇಕಾಗಿರೋದು ನಿನಗೆ ಕೊಡ್ತೀನಿ. ಅದಕ್ಕೂ ಮುಂಚೆ ನೀನು ನಿನ್ನನ್ನು ಹೀಲ್ ಮಾಡ್ಕೋಬೇಕು, ಈ ಒಂದು ನೆಗೆಟಿವ್ ಥಾಟ್ಸಿಂದ ಹೊರಗೆ ಬರಬೇಕು, ಅಂದಾಗಲೇ ನಾನು ನಿನಗೆಲ್ಲವನ್ನು ಕೊಡೋದಕ್ಕೆ ಸಾಧ್ಯ ಅಂತ ಈ ಪರ್ಸನ್ಗೆ ಯೂನಿವರ್ಸ್ ಹೇಳ್ತಾ ಇರೋದು. ಬಟ್ ಸ್ಟಿಲ್ ಇವರು ಅದನ್ನು ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಆ್ಯಂಡ್ ಅಗೇನ್ ಸಿ ಡೆತ್ ಕಾರ್ಡ್ ಬಂದಿದೆ. ಸೊ ನ್ಯೂ ಜರ್ನಿ, ನ್ಯೂ ಎಲ್ಲ ಪ್ರಾಬ್ಲಮ್ಸ್ನ ನಾನು ಎಂಡ್ ಮಾಡ್ತೀನಿ, ನಿನಗೆ ಏನಾದರೂ ಡಿಸೀಸ್ ಇದ್ದರೆ ಅದನ್ನು ಸಹ ನಾನು ಎಂಡ್ ಮಾಡ್ತೀನಿ, ಎಲ್ಲವನ್ನು ನಾನು ಸರಿ ಮಾಡ್ತೀನಿ ಅಂತ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಬಟ್ ದಿಸ್ ಪರ್ಸನ್ ಈಸ್ ಅನ್ಏಬಲ್ ಟು ಸಿ, ಅದನ್ನು ನೋಡೋದಕ್ಕೆ ರೆಡಿ ಇಲ್ಲ. ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಬ್ಲೈಂಡಾಗಿ ಮೂಢನಂಬಿಕೆಗಳನ್ನ ನಂಬ್ತಾ ಬೇಕು ಬೇಕು ಅಂತ ಏನು ಆ್ಯಕ್ಷನ್ಸ್ ಮಾಡದೆ ಬೇಕು ಅಂತ ಬ್ಲೈಂಡಾಗಿ ಕೆಲಸ ಮಾಡಿದ್ರೆ ಯಾವುದೂ ಸಿಗೋದಿಲ್ಲ. ಅವ್ರು ಕಣ್ಬಿಟ್ಟು ನೋಡಬೇಕು, ಸುತ್ತಮುತ್ತ
ವಿಚಾರಿಸ್ಬೇಕು, ಸೈನ್ಗಳನ್ನ ನೋಡಬೇಕು, ಆ್ಯಕ್ಷನ್ಸ್ಗಳನ್ನು ಮಾಡಬೇಕು. ಖಂಡಿತ ನಿಮ್ಮ ಪ್ರೀತಿ ಒಂದು ರೀಯುನೈಟ್ ಅನ್ನೋದಾಗುತ್ತೆ ಅಂತ ಹೇಳಬಹುದು. ಮ್ಯಾರೇಜ್ ಎನರ್ಜೀಸ್ ಕೂಡ ಇದೆ. ಬಟ್ ಇದೆಲ್ಲ ಆಗಬೇಕು ಅಂದರೆ ನಿಮ್ಮ ಪರ್ಸನ್ ಏನು ಮ್ಯಾನಿಫೆಸ್ಟ್ ನಿಮ್ಮ ಬಗ್ಗೆ ಮಾಡ್ತಾ ಇದ್ದಾರೆ, ಏನು ಗಾಸಿಪಿಂದ ಹೊರಗೆ ಬರಬೇಕು ಅಂತ ನಾನು ಹೇಳಿದೆ. ಸೊ ಅದರಿಂದ ಹೊರಗೆ ಬರಬೇಕು. ಆ್ಯಂಡ್ ಅವರು ಕಣ್ಣಿಗೆ ಏನು ಬಟ್ಟೆ ಕಟ್ಕೊಂಡಿದ್ದಾರೆ ಅಥವಾ ಬ್ಲೈಂಡಾಗಿ ಬೇರೆ ಒಂದು ವ್ಯಕ್ತಿ ಹೇಳಿರುವಂಥ ಮಾತನ್ನ ಇವ್ರು ನಂಬ್ತಾರೆ. ಮೂರನೇ ವ್ಯಕ್ತಿಗಳು ಹೇಳಿರುವಂಥ ಮಾತುಗಳನ್ನೇ ಜಾಸ್ತಿ ನಂಬ್ತಾರೆ. ಸೊ ಅದನ್ನು ಬಿಟ್ಟು ನಮ್ಮ ಒಂದು ಪರ್ಸನ್ ಮಾತನ್ನ ನಾನು ಕೇಳಬೇಕು, ನನ್ನ ಪರ್ಸನ್ ನಾನು ಟ್ರಸ್ಟ್ ಮಾಡಬೇಕು, ಐ ಟ್ರಸ್ಟ್ ಮೈ ಪರ್ಸನ್ ಅಂತ ಅವರ ಒಂದು ಬ್ಲೈಂಡ್ ಫೋಲ್ಡ್ನ ಯಾವಾಗ ಅವ್ರು ಬಿಚ್ಚಿ ಇಡ್ತಾರೆ ಆವಾಗ ಅವರು ನಿಮಗೆ ಕಮಿಟ್ಮೆಂಟ್ ಕೊಡೋದಕ್ಕೆ ಸಾಧ್ಯ. ಆ ಒಂದು ಬ್ಲೈಂಡ್ ಫೋಲ್ಡ್ ಏನಿದೆ ಅದು ಬಿಚ್ಚಿದಾಗ ಮಾತ್ರ ಅವರ ಪ್ರಾಬ್ಲಮ್ಸ್ ಎಂಡ್ ಆಗೋದಕ್ಕೆ ಸಾಧ್ಯ. ಆ್ಯಂಡ್ ಅವರ ಒಂದು ಸೈನ್ಸ್ನ ಅವ್ರು ನೋಡೋದಕ್ಕೆ ಸಾಧ್ಯ. ಅದಾದಮೇಲೆ ನಿಮಗೆ ಮ್ಯಾರೇಜ್ ಕಮಿಟ್ಮೆಂಟ್ ಅಥವಾ ರಿಯೂನಿಯನ್, ಲವ್ ಕಮಿಟ್ಮೆಂಟ್ ಎಲ್ಲವನ್ನೂ ಅವ್ರು ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಬಟ್ ದ ಓನ್ಲಿ ಥಿಂಗ್, ಅವರು ಏನು ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದ್ದಾರೆ, ಅವರ ಒಂದು ಪರ್ಸೆಪ್ಷನ್ನಲ್ಲೇ ಇದ್ದಾರೆ. ಸೊ ಅವ್ರಿಗೆ ಅವರಾದಂತಹ ಒಂದು ಬೌಂಡ್ರಿನ ಹಾಕ್ಕೊಂಡಿದ್ದಾರೆ. ಸೊ ಅದರಿಂದ ಅವ್ರು ಹೊರಗೆ ಬರಬೇಕು ಒಂದು ಸ್ಟೆಪ್ನ. ಆ ಒಂದು ಕಂಫರ್ಟ್ ಝೋನ್ ಅಂತಲೇ ಹೇಳಬಹುದು, ಅಥವಾ ಅವರೇ ಹಾಕಿರುವಂಥ ಒಂದು ನೆನಪುಗಳ ಬೇಲಿಯಾಗಿರಬಹುದು, ಕೆಟ್ಟ ವಿಚಾರಗಳಾಗಿರಬಹುದು. ಸೊ ಅದರಿಂದ ಅವರು ಆ ಒಂದು ಬೇಲಿನ ಅವರೇ ಭೇದಿಸ್ಬೇಕು. ಸೊ ಅಂದಾಗಲೇ ಎಲ್ಲವೂ ಸರಿಯಾಗುತ್ತೆ. ಬಿಕಾಸ್ ಅವ್ರ ಊಟನ ಅವರೇ ಮಾಡಬೇಕು, ಅಂದಾಗಲೇ ಅವ್ರ ಹೊಟ್ಟೆ ತುಂಬೋದು. ಸೊ ಅವ್ರ ಊಟ ನಾವು ಮಾಡಿದ್ರೆ ನಮ್ಮ ಹೊಟ್ಟೆ ತುಂಬ ಅವ್ರ ಊಟ ಅವರೇ ಮಾಡಬೇಕು, ಅಂದಾಗಲೇ ಅವ್ರಿಗೆ ಸಮಾಧಾನ ಆಗೋದು. ಅವ್ರಿಗೆ ಹೊಟ್ಟೆ ಹಸಿವಿದೆ ಅಂತ ನೀವು ಊಟ ಮಾಡಿದ್ರೆ ಅವ್ರ ಹೊಟ್ಟೆ ಹೇಗೆ ತುಂಬಕ್ಕಾಗತ್ತೆ? ನಿಮಗೆ ಹಸಿವಿಲ್ಲ ಅಂದರೆ ನಿಮಗೆ ಹಸಿವಿಲ್ಲದೆ ಇದ್ರೂ ನೀವು ಊಟ ಮಾಡಿದ್ರೆ ನಿಮ್ಮ ಹೊಟ್ಟೆನೂ ಕೆಡುತ್ತೆ, ಅವ್ರ ಹೊಟ್ಟೆನೂ ತುಂಬೋದಿಲ್ಲ. ಸೊ ಸಪೋಸ್ ನೀವೇನಾದರೂ ನಿಮ್ಮ ಪಾಯಿಂಟ್ನ ಇಲ್ಲ ಅದು ಹಾಗಲ್ಲ ಹೀಗೆ ಅರ್ಥ ಮಾಡ್ಕೊ ಅಂತ ನೀವು ಏನಾದರೂ ಪ್ರೆಷರೈಸ್ ಮಾಡ್ತಾಯಿದ್ರೆ, ಅಥವಾ ನನ್ನನ್ನು ನೀನು ಅರ್ಥ ಮಾಡ್ಕೊ, ನಾನು ಚೆನ್ನಾಗಿದ್ದೀನಿ, ನಾನು ನಿನ್ನ ಚೆನ್ನಾಗಿ ನೋಡ್ಕೊಳ್ತೀನಿ, ಅಥವಾ ಡೈಲಿ ನೀವೇನಾದರೂ ನಿಮ್ಮ ಪ್ರೀತಿನ ಪ್ರೂವ್ ಮಾಡ್ಕೊಳ್ಳೋಕೆ ಹೋಗ್ತಾ ಇದ್ದರೆ, ಜಸ್ಟ್ ಸ್ಟಾಪ್. ಐ ಥಿಂಕ್ ನೀವು ಸಹ ತುಂಬ ಟಯರ್ಡ್ ಆಗಿದ್ದೀರಾ. ಜಸ್ಟ್ ಸ್ಟಾಪ್ ಇಟ್ ಗೈಸ್ ಆ್ಯಂಡ್ ಜಸ್ಟ್ ಲೆಟ್ ಗೋ ದ ಥಿಂಗ್ಸ್, ಲೆಟ್ ಯೂನಿವರ್ಸ್ ಡೂ ದ ಮ್ಯಾಜಿಕ್. ಓಕೆ, ಸೊ ನಿಮ್ಮ ಪರ್ಸನ್ ಅವರ ಊಟನ ನಿಮ್ಮ ಪರ್ಸನ್ನೇ ಮಾಡಬೇಕು. ಅವ್ರ ಊಟನ ನೀವು ಮಾಡ್ತೀನಿ ಅಂದರೆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಅಲ್ಲ. ಸೊ ಲೆಟ್ ದೆಮ್ ಹ್ಯಾಂಡಲ್ ದಿಸ್. ಸೊ ಟೈಮ್ ಹೀಲ್ಸ್ ಎವ್ರಿಥಿಂಗ್. ಹಾಗೆ ಟೈಮ್ ಎಲ್ಲವನ್ನೂ ಅರ್ಥ ಮಾಡಿಸುತ್ತೆ. ಆ್ಯಂಡ್ ಸರಿಯಾದಂಥ ಟೈಮಲ್ಲಿ ನಿಮ್ಮ ಒಂದು ವ್ಯಾಲ್ಯೂ ಅವ್ರಿಗೆ ಗೊತ್ತಾಗಿ ನಿಮ್ಮ ಹತ್ರಕ್ಕೆ ಬಂದೇ ಬರ್ತಾರೆ ಅಂತ ಹೇಳ್ತಾ, ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.